ಎಲ್ಲರಿಗೂ ನಮಸ್ಕಾರ. ಯಾರು ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ. ನನ್ನ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇನ್ಮೇಲೆ ನನ್ನ ರಾಯರ ವೀಡಿಯೋಗಳು ಮತ್ತು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಆದಷ್ಟು ನನ್ನ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು. ಅದಕ್ಕಾಗಿ ನೀವು ನನ್ನ ಇನ್ಸ್ಟಾಗ್ರಾಮು ಮತ್ತು ಯೂಟ್ಯೂಬ್ನ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಇನ್ಸ್ಟಾಗ್ರಾಮ್ ಯಾರು ಫಾಲೋ ಮಾಡಿದ್ರು ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಈ ತಿಂಗಳು ನಾನು ಒಂದು ವಿಡಿಯೋ ಮಾಡಾಕಿದ್ದೆ ಯೂಟ್ಯೂಬಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ. ರಾಯರ್ ನಮ್ಮ ಮನೆಗೆ ಬಂದೋಗಿದ್ದಾರೆ ಅಂತ ತುಂಬ ಮೆಸೇಜ್ಗಳು ಬಂದಿತ್ತು ಅದ್ರ ಬಗ್ಗೆ. ಹಾಗೆ ಹಣ ಬಂದೋಗಿದ್ದಾರೆ ಅಂದರೆ ಅದ್ರ ಬಗ್ಗೆ ವಿಡಿಯೋನು ಮಾಡ್ತೀನಿ ಅಂತಂದ್ರೆ ಮಾಡಿಲ್ಲ ಅಂತ ಕೇಳ್ತಾ ಇದ್ವಿ. ಅದೇನಾಯಿತೋ ಏನೋ ಗೊತ್ತಿಲ್ಲ. ಅವತ್ತು ಹೇಳ್ತೀನಿ ಅವ್ರು ಹೆಂಗೆ ಬಂದಿರು ಹೆಂಗೆ ಹೋದ್ರು ನನಗೂ ಗೊತ್ತಿಲ್ಲ. ಯಾಕಂದ್ರೆ ಆ ಒಂದು ಸೌಂಡಿಂದ ನನಗೆ ಎಚ್ಚರಿಕೆ ಆಗಿರೋದ್ರಿಂದ ಅಷ್ಟೇ ನನಗೂ ಗೊತ್ತಾಗಿತ್ತು ಬಂದು ಹೋಗಿದ್ದಾರೆ ರಾಯರ್ ನಮ್ಮ ಮನೆಗೆ ಅಂತ. ಯಾಕಂದರೆ ನಾನು ಅವತ್ತು ಗುರುವಾರ ನನ್ನ ಕಾಲೇಜ್ ಮೇಲೆ ರೆಡಿ ಮಾಡಿಬಿಟ್ಟು ಹೋದಾಗ ಸರಿ ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದೆ. ಪೂಜೆ ಮಾಡೋಕ್ಕೆ ಕೂತ್ಕೊಂಡೆ. ಏನೋ ರಾಯರ್ ಪೂಜೆ ಮಾಡ್ತಾ ತುಂಬ ನಿದ್ದೆ ಎಳಿತಾನೆ ಇತ್ತು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೇಗ ನಾನು ಪೂಜೆ ಮಾಡೋ ಮುಗಿಸಕ್ಕೆ ನಾನು ಟ್ರೈ ಮಾಡಿದೆ. ತುಂಬ ನಿದ್ದೆ ಬರ್ತಾನೆ ಇತ್ತು. ಕಣ್ಮುಚ್ಚು ನಿದ್ದೆ ಮನಿಕೊಂಬಿಡೋಣ ಅನ್ನಷ್ಟು ನಿದ್ದೆ ಬರ್ತಾಯಿತ್ತು. ತುಂಬ ಆಕ್ಲಿಕ್ಕೆ ತುಂಬ ಜಾಸ್ತಿ ಆಯಿತು. ಸರಿ ಅಂತ ಅಂದ್ಬಿಟ್ಟು ನಾನು ರಾಯರ್ನ ಪೂಜೆನ ಬೇಗ ಪೂಜೆ ಮಾಡಿದೆ. ಅವ್ರು ತುಂಬ ಕೇಳೋರು ಇದ್ದರು. ನನ್ನ ಕಾಲು ಇಶ್ಯೂ ಆಗಿರೋದ್ರಿಂದ ನಾನು ಹೂವು ಯಾರು ಕೇಳಿಲ್ಲ. ನಾನು ಸರಿ ಯಾರಿಗೂ ಹೂವು ಕೇಳೋದಿಲ್ವಲ್ಲ, ಸರಿ ಪೂಜೆ ಮಾಡಿಬಿಟ್ಟು ಬುಕ್ ಬರ್ಬಿಟ್ಟು ಮನೆ ಕೊಡೋಣ ಅಂತ ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಪೂಜೆ ಎಲ್ಲ ಆಯಿತು. ನಾನು ಬುಕ್ ಬರದೆ ಟಿಫನ್ ಮಾಡೋಣ ಅಂತ ಎದ್ದೋಗಿ ನಾನು ಟಿಫನ್ ಮಾಡಿಕೊಂಡು ಟ್ಯಾಬ್ಲೆಟ್ ಹಾಕೊಂಡು ಮನಿಕೊಂಡೆ. ಟ್ಯಾಬ್ಲೆಟ್ ಹಾಕೊಂಡು ಮನಿಕೊಂಡಾಗ ನಾನು ಎಷ್ಟು ಗಂಟೆ 11 ಗಂಟೆಗೆ ಟ್ಯಾಬ್ಲೆಟ್ ಹಾಕೊಂಡು ಬಂದಿತ್ತು. ರಾಯರು ನನಗೆ ಎಚ್ಚರಿಕೆ ಮಾಡಿದ್ದು 12:15 ನನಗೊಂದು ಸೌಂಡ್ ಆಯಿತು. ತಪಾಲ್ ಅಂತ ಸೌಂಡ್ ಆದಾಗ ಏನೋ ಬಿದ್ದಂಗೆ ಆಯ್ತಲ್ಲ ಅಂದ್ಬಿಟ್ಟು ಮನ್ಗಿರೋನು ಸೌಂಡ್ಗೆ ಬೈಕ್ಕೆ ಎದ್ದು ಕೂತ್ಕೊಂಡೆ. ನಾನು ಕೂತ್ಕೊಂಡಾಗ ಇದಕ್ಕೆ ಏನಾಯಿತು ಏನೋ ತುಂಬ ಗಾಬರಿ ಆಯಿತು. ಸರಿ ಆರು ಬರಲ್ಲ ಏನು ಬಿತ್ತು ಅಂತ ಎದ್ದು ನೋಡೋಣ ಅಂತ ನಾನು ಕಣ್ಣು ಬಿಟ್ಟು ಎದ್ದು ನೋಡಿದಾಗ ರಾಯರ ಹತ್ರ ಇಕ್ಕಿರೋ ಪ್ರಸಾದ ಅದು ಸ್ವಲ್ಪ ಮುಂದಕ್ಕೆ ಬಂದು ಅದ್ರ ಮೇಲೆ ಹೂವು ಬಿದ್ದು ಹೂವು ಅದರೊಳಗೆ ನೀನು ಪ್ರಸಾದ ಇಕ್ಕಿರ್ತೀನಲ್ಲ ಹಾಲು ಮತ್ತು ನೀರು, ಅದರಲ್ಲಿ ಆ ನೀರು ನನ್ನ ಮಕ್ಕಳಿಗೆ ಚುಮ್ಮಿ ಕೆಳಗೆ ಬಿತ್ತು. ಆ ನೀರಿಂದ ನನಗೆ ಎಚ್ಚರಿಕೆ ಆಯಿತು ಮತ್ತು ಸೌಂಡ್ ಆಯಿತು, ತಪಾಲ್ ಅಂತ ಬಿದ್ದಿದ್ದು. ಅವಾಗ ಅಂದ್ಕೊಂಡೆ, ಅವಾಗ ನನಗೆ ರಾಯರು ಬಂದೋಗಿದ್ದಾರೆ ಅಂತ ನಾನು ರಾಯರ ಹತ್ರ ನಾನು ಹೇಳಿದೆ. ರಾಯರ ನೀವೇನಾದ್ರು ಮನೆಗೆ ಬಂದು ಹೋಗಿದ್ರ ಅಂತ ಅಂದಾಗ ರಾಯರ ಫೋಟೋ ಮೇಲೆ ಇಕ್ಕಿರೋ ಹೂವು ಪ್ರಸಾದ ನನಗೆ ಬಿತ್ತು. ಯಾಕಂದ್ರೆ ನಾನು ಬಂದು ಹೋಗಿದ್ದೀನಿ ಅಂತ ರಾಯರು ನನಗೆ ಸೂಚನೆ ಕೊಟ್ಟರು. ಅದು ನನ್ನ ಕನಸೋ ಸತ್ಯನೋ ಗೊತ್ತಿಲ್ಲ. ನಾನು ಕಷ್ಟದಲ್ಲಿದ್ದಾಗ ರಾಯರು ನನಗೆ ಸಹಾಯ ಮಾಡ್ತಾರೆ. ನಂಬ್ತಿರೋ ಇಲ್ವೋ ರಾಯರ್ ಅವರೇ ಇಲ್ಲ ಅಂತ. ನಾನಂತೂ ರಾಯರ್ ಇದ್ದಾನೆ ಅಂತ ನಾನು ನಂಬಿದ್ದೀನಿ. ಒಂದು ಕೆಟ್ಟದಾಗುತ್ತೆ ಅಂದರೆ ಒಂದು ಒಳ್ಳೇದಾಗೆ ಆಗುತ್ತೆ. ನನಗೆ ಯಾವಾಗ ಕೆಟ್ಟಾಗುತ್ತೋ ಅವಾಗ ರಾಯರು ಪ್ರತ್ಯಕ್ಷವಾಗಿ ಒಂದಲ್ಲ ಒಂದು ರೂಪದಲ್ಲಿ ನನಗೆ ದರ್ಶನ ಕೊಡ್ತಾರೆ. ಅದು ಕನಸಲ್ಲಾಗಿದ್ರು ಸರಿ, ನನಸಲಾಗಿದ್ರು ಸರಿ, ದರ್ಶನ ಕೊಟ್ಟೇ ಕೊಡ್ತಾರೆ. ಯಾವ ಥರ ರೀತಿಲಿ ಕೊಡ್ತಾರೆ ಅಂತ ಗೊತ್ತಿಲ್ಲ. ಕನಸಲ್ಲಿ ಸುಗೇಂದ್ರ ತೀರ್ಥ ಗುರುಗಳು ಕನಸಿಗೆ ಬಂದು ಮಂತ್ರಾಕ್ಷತೆ ಕೊಡ್ತಾ ಇರೋ ಥರ ಆ ಥರ ಅನುಭವ ಆಗಿದೆ. ಮತ್ತು ಇನ್ನೊಂದು ರಾಯರು ನಮ್ಮ ಮನೆಗೆ ಬಂದು ಹೂವು, ನಾನು ಏನಾದ್ರು ಪ್ರಾಬ್ಲಮಲ್ಲಿ ಇದ್ದಾಗ ನಾನು ಕೇಳ್ಕೊಳಕ್ಕೆ ಮುಂಚೆನೇ ರಾಯರು ಹೂವು ಕೊಟ್ಬಿಡ್ತಾರೆ. ನಾನು ಅದನ್ನು ಕೇಳಬೇಕು ಅಂದ್ಕೊಂಡಿರಲ್ಲ. ಅದೇನೋ ರಾಯರ್ ಮುಂದೆ ನಿಂತಿದ ತಕ್ಷಣ ಮನಸ್ಸಲ್ಲಿ ಅಂದ್ಕೊಳ್ತೀನಿ ಅಷ್ಟೇ. ಹೂವು ಇಕ್ಬೇಕಾದ್ರೆ ಪೂಜೆ ಮಾಡೋ ಟೈಮಲ್ಲಿ ಪಟ್ಟಂತ ಹೂವು ಕೊಟ್ಟೆ. ನಾನು ವೀಡಿಯೋದಲ್ಲಿ ಏನೇ ಒಂದು ತಪ್ಪು ನೆಪ್ಪು ಏನೇ ಕಂಡ್ರು ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಸರಿ ಮಾಡ್ಕೊಳ್ತಾ ಹೋಗ್ತೀನಿ. ಹೀಗೆ ವೀಡಿಯೋನ ಹಾಕ್ತಾ ಇರ್ತೀನಿ. ನೀವು ಲೈಕು ಕಮೆಂಟು ಮತ್ತು ತಪ್ಪದೇನೆ ಸಬ್ಸ್ಕ್ರೈಬು ಮತ್ತು ಫಾಲೋ, ನನ್ನ ಇನ್ಸ್ಟಾಗ್ರಾಮ್ನ ಮತ್ತು ಯೂಟ್ಯೂಬ್ನ ಸಬ್ಸ್ಕ್ರೈಬು ಫಾಲೋ ಮಾಡಿಕೊಡಿ. ದಯವಿಟ್ಟು ಇದೇ ಥರ ವೀಡಿಯೋಗಳು ಬರ್ತಾ ಇರುತ್ತೆ. ಧನ್ಯವಾದಗಳು.